ಎಲ್ರಿಗೂ ನಮಸ್ಕಾರ. ಇವತ್ತೊಂದು ದಿವಸ ನೀವು ಕೃಷಿ ವಿಶ್ವವಿದ್ಯಾನಿಲಯದ ಜೇನು ಕೃಷಿ ವಿಭಾಗದ ಮಳಿಗೆಗೆ ಬಂದಿದ್ದೀರಾ. ಇಲ್ಲಿ ನಾವು ಸಾಮಾನ್ಯವಾಗಿ ರೈತರು ಅಥವಾ ಜೇನು ಕೃಷಿಕರು ಪೆಟ್ಟಿಗೆಯಲ್ಲಿ ಇಟ್ಟು ಸಾಕಲಿಕ್ಕೆ ಯೋಗ್ಯವಾದಂಥ ಎರಡು ಮುಖ್ಯ ಪ್ರಭೇದಗಳನ್ನು ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಮತ್ತು ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಇಲ್ಲಿ ವಿವಿಧ ಪೆಟ್ಟಿಗೆಗಳಲ್ಲಿ ಇಟ್ಟು ಅದರ ಸ್ಯಾಂಪಲ್ಸು ಮತ್ತು ಸ್ಪೆಸಿಮೆನ್ಗಳನ್ನು ಇಟ್ಟಿದ್ದೀವಿ. ಜೊತೆಗೆ ಜೀವಂತವಾಗಿರುವಂಥ ತುಡುವೆ ಜೇನು ಕುಟುಂಬ, ಏಪಿಸ್ ಸೆರನಾ ಇಂಡಿಕಾ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಅದೇ ರೀತಿ ಯುರೋಪಿಯನ್ ಜೇನು ಅಥವಾ ಇಟಾಲಿ ಜೇನು, ಏಪಿಸ್ ಮೆಲ್ಲಿಫೆರಾ ಅನ್ನೋ ಪ್ರಭೇದದ ಒಂದು ಮಾದರಿನ ಇಲ್ಲಿ ತಮ್ಮೆಲ್ಲರೂ ವೀಕ್ಷಣೆಗೆ ಇಟ್ಟಿದ್ದೀವಿ. ಇವೆರಡು ಪ್ರಭೇದಗಳನ್ನು ಸಾಮಾನ್ಯವಾಗಿ ಇಡೀ ಭಾರತ ಖಂಡದಲ್ಲಿ ಯಥೇಚ್ಛವಾಗಿ ಜೇನು ಕೃಷಿಕರು ಹಾಗೂ ರೈತ ಬಾಂಧವರು ಇದನ್ನು ಇಟ್ಕೊಂಡು ತಮ್ಮ ಬೆಳೆ ಇಳುವರಿಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ನಮ್ಮ ಮುಖ್ಯ ಉದ್ದೇಶ, ನಮ್ಮ ವಿಭಾಗದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ವಿಭಾಗದಲ್ಲಿ ಬೋಧನೆ, ಸಂಶೋಧನೆ ಮತ್ತು ಕೃಷಿ ವಿಸ್ತರಣೆ ಕಾರ್ಯಗಳನ್ನು ನಾವು ಸತತವಾಗಿ ನಡೆಸ್ತಾ ಇರ್ತೀವಿ. ಇದಲ್ಲದೆ ಜೇನು ಕೃಷಿ ತರಬೇತಿ ಶಿಬಿರಗಳನ್ನು 2 ತಿಂಗಳಿಗೊಮ್ಮೆ ನಾವು ಆಯೋಜಿಸ್ತಾ ಇರ್ತೀವಿ ಕೃಷಿ ವಿಶ್ವವಿದ್ಯಾನಿಲಯದ ನಮ್ಮ ಒಂದು ಲಾಂಛನದಲ್ಲಿ. ಸೊ ಇಲ್ಲಿ ನೀವು ನೋಡೋದೇ ಆದರೆ ತುಡುವೆ ಜೇನಿನ ಕುಟುಂಬನ ನಾವು ಸಾಮಾನ್ಯವಾಗಿ ಈ ನ್ಯೂಟನ್ ಪೆಟ್ಟಿಗೆ ಏನು ಇಲ್ಲಿ ಕಾಣ್ತಿದೆ, ನೀಲಿ ಬಣ್ಣದ ಒಂದು ಪೆಟ್ಟಿಗೆ, ಈ ಪೆಟ್ಟಿಗೆನಲ್ಲಿಟ್ಟು ನಾವು ಸಾಕಲಿಕ್ಕೆ ಅದನ್ನು ಆಗಲೇ ವೈಜ್ಞಾನಿಕವಾಗಿ ಸುಮಾರು 80-90 ವರ್ಷಗಳಿಂದ ಇದು ನಮ್ಮ ರಾಷ್ಟ್ರದಲ್ಲಿ ಜನಪ್ರಿಯಗೊಂಡಿದೆ ಈ ಒಂದು ತಂತ್ರಜ್ಞಾನ. ಅದೇ ರೀತಿ ನಮ್ಮ ಇಟಾಲಿಯನ್ ಜೇನು ಅಥವಾ ಯುರೋಪಿಯನ್ ಜೇನಿಗೆ ಅದು ಸ್ವಲ್ಪ ದೊಡ್ಡ ಗಾತ್ರದ ಒಂದು ಪ್ರಭೇದ. ಅದನ್ನು ಒಂದು ದೊಡ್ಡ ಗಾತ್ರದ ಪೆಟ್ಟಿಗೆನಲ್ಲಿಟ್ಟು ಬಿಳಿ ಬಣ್ಣದ ಒಂದು ಪೆಟ್ಟಿಗೆ ಇದೆ. ಇಲ್ಲಿಂದ ಬರಲ್ಲ ಅಲ್ಲಿಂದನೇ ಬರೋದು, ಆಮೇಲೆ ತಗೊಳ್ಳಿ. ಸೊ ಒಂದು ದೊಡ್ಡ ಗಾತ್ರದ ಪೆಟ್ಟಿಗೆನಲ್ಲಿಟ್ಟು ನಾವು ಅದನ್ನು ಸಾಕಬೇಕಾಗುತ್ತೆ. ಈ ರೀತಿ ಮಾಡೋ ಒಂದು ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಬೆಳೆಗಳಲ್ಲಿ, ವಿವಿಧ ಬೆಳೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಎಣ್ಣೆಕಾಳು ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ದ್ವಿದಳ ಧಾನ್ಯದ ಬೆಳೆಗಳು ಮತ್ತು ಈ ಅತಿ ಒಂದು ವಾಣಿಜ್ಯ ಬೆಳೆಗಳು ಏನಿದ್ದಾವೆ, ಆರ್ಟಿಕಲ್ಚರ್ ಬೆಳೆಗಳು ಏನಿದ್ದಾವೆ, ಆ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ನಮ್ಮ ಜೇನು ಸಂತತಿ ಪೆಟ್ಟಿಗೆ ಮುಖಾಂತರ ನಾವು ಅದನ್ನು ಒದಗಿಸೋದೇ ಆದರೆ ಎಕರೆಗೆ ಸುಮಾರು 2-3 ಪೆಟ್ಟಿಗೆ ಜೇನು, ನಮ್ಮ ತುಡುವೆ ಜೇನಿನ ಪೆಟ್ಟಿಗೆ ಇಡೋದರಿಂದ ಈ ಬೆಳೆಗಳಲ್ಲಿ, ವಿವಿಧ ಬೆಳೆಗಳು ಏನು ನಾನು ಲಿಸ್ಟ್ ಮಾಡಿದೆ, ಆ ಬೆಳೆಗಳಲ್ಲಿ ಕೆಲವೊಮ್ಮೆ 20, ಕೆಲವು ಬೆಳೆಗಳಲ್ಲಿ ಸುಮಾರು 70-80% ಇಳುವರಿ ಹೆಚ್ಚಳ ವೈಜ್ಞಾನಿಕವಾಗಿ ಇದನ್ನು ಆಗಲೇ ದಾಖಲಾತಿ ಮಾಡಲಾಗಿದೆ ವಿವಿಧ ವಿಜ್ಞಾನಿಗಳು. ಸೊ ಈ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ವಿವಿಧ ಸ್ಥಳಗಳಿಂದ ಮತ್ತು ವಿವಿಧ ಸಂಶೋಧನಾ ಕಾರ್ಯಚಟುವಟಿಕೆಗಳಲ್ಲಿ ನಾವು ಸಂಗ್ರಹಣೆ ಮಾಡಿಟ್ಟಿರುವಂಥ ನಮ್ಮ ಜೇನು ಕೃಷಿ ಸಲಕರಣೆಗಳು ಮತ್ತು ನಮ್ಮ ಉತ್ಪನ್ನಗಳು ಮತ್ತು ಅದರ ಒಂದು ಸ್ಟೇಜಸ್ ಏನಿದೆ. ಸೊ ಸಾಮಾನ್ಯವಾಗಿ ಒಂದು ಜೇನು ಕುಟುಂಬದಲ್ಲಿ 3 ಬಗೆಯ ಒಂದು ಕೀಟಗಳನ್ನು ನಾವು ಗುರುತಿಸ್ಬೋದು. ಅದು ರಾಣಿ ನೊಣ ಮತ್ತು ಕೆಲಸಗಾರ ನೊಣ ಮತ್ತು ಗಂಡು ನೊಣಕ್ಕೆ ಡ್ರೋನ್ ಅಂತ ನಾವು ಕರಿತೀವಿ. ಈ 3 ಬಗೆಯ ಕೀಟಗಳನ್ನು ಒಂದು ಜೇನು ಕುಟುಂಬದಲ್ಲಿ ನಾವು ಕಾಣ್ಬೋದು. ಸೊ ಸಾಮಾನ್ಯವಾಗಿ ಹೆಣ್ಣು ಸಂತತಿನ ರಾಣಿ ಅಥವಾ ವರ್ಕರ್ ನೊಣ ಅಥವಾ ಕೆಲಸಗಾರ ನೊಣ ಅಂತ ನಾವು ಕರಿತೀವಿ. ರಾಣಿ ನೊಣ ಸತತವಾಗಿ ಅದರ ಒಂದು ಮಾರ್ಗದರ್ಶನದಲ್ಲಿ ಒಂದು ಜೇನು ಕುಟುಂಬ ತನ್ನ ಸಂತತಿಯ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆಗೆ ಅದು ಅನುವು ಮಾಡಿಕೊಡ್ತಾ ಇರುತ್ತೆ. ಮುಖ್ಯವಾಗಿ ಅವು 2 ಸಂಪನ್ಮೂಲಗಳನ್ನು ಒಂದು ಬೆಳೆಯಿಂದ ತರ್ತವೆ ಅದರ ಗೂಡಿಗೆ. ಮೊದಲನೇ ಸಂಪನ್ಮೂಲ ಮಕರಂದನ ತಂದು ಅದು ತನ್ನ ಪಚನಕ್ರಿಯೆಗೆ ಒಳಪಟ್ಟು ಅದನ್ನು ಡೈಜೆಸ್ಟ್ ಮಾಡಿ ಜೇನುತುಪ್ಪವಾಗಿ ಅದನ್ನು ಪರಿವರ್ತನೆ ಮಾಡುತ್ತೆ. ಆ ಜೇನುತುಪ್ಪನ ಅದು ಸಂಗ್ರಹಣೆ ಮಾಡಿಕೊಡುತ್ತೆ. ಜೊತೆಗೆ ಪರಾಗವನ್ನು ಸಹ ಅದು ಯಥೇಚ್ಛವಾಗಿ ಪೋಲನ್ ಅಂತ ಏನು ನಾವು ಇಂಗ್ಲೀಷಲ್ಲಿ ಕರಿತೀವಿ, ಆ ಪರಾಗನ ಸಹ ಅದು ತಂದು ಸಂಗ್ರಹಣೆ ಮಾಡಿಕೊಂಡಿರುತ್ತೆ. ಸೊ ಈ ಒಂದು ಪರಾಗನ ಮತ್ತು ಮಕರಂದ ತರೋವಂಥ ಒಂದು ಕ್ರಿಯೆಯಲ್ಲಿ ಅದು ತೊಡಗಿಸ್ಕೊಂಡಾಗ ನಮ್ಮ ಬೆಳೆಗಳಿಗೆ ಅದು ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಅದು ಅನುವು ಮಾಡಿಕೊಡುತ್ತೆ. ಸೊ ಎಲ್ಲ ರೈತ ಬಾಂಧವರಲ್ಲಿ ನನ್ನ ಮುಖ್ಯ ವಿನಂತಿ ಏನು ಅಂದರೆ, ತಮ್ಮ ತೋಟಗಾರಿಕಾ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು ಹಾಗೂ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಎಕರೆಗೆ ತಲಾ 2-3 ತುಡುವೆ ಜೇನು ಪೆಟ್ಟಿಗೆಗಳನ್ನು ಇಟ್ಕೊಳ್ಳೋದೇ ಆದರೆ ಅವರ ವಿವಿಧ ಬೆಳೆಗಳ ಇಳುವರಿನಲ್ಲಿ ಕನಿಷ್ಠ ಅಂದರೆ 20% ಹೆಚ್ಚಳ ಕಾಣ್ಬೋದು ಅನ್ನೋದು ವೈಜ್ಞಾನಿಕವಾಗಿ ಈಗಾಗಲೇ ಪ್ರೂವ್ ಆಗಿರೋದ್ರಿಂದ ತಾವೆಲ್ಲರೂ ಅದನ್ನು ಅನುಸರಿಸೋದ್ರಿಂದ ನಿಮ್ಮ ಒಂದು ಉತ್ಕೃಷ್ಟವಾದಂಥ ಒಂದು ಇಳುವರಿನ ನೀವು ಸಾಧಿಸ್ಬೋದು ಅಂತ ಹೇಳಿ, ನನಗೆ ಒಂದು ಈ ತಾಂತ್ರಿಕ ಮಾಹಿತಿನ
ನಿಮ್ಮ ಚಾನಲ್ ಮುಂದೆ ಇಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಂಥ ನನ್ನ ಮಾತೃ ಸಂಸ್ಥೆ ಆದಂತಹ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೆ ವಂದಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್.